ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಡಿಸ್ಕಷನನ್ನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ಮೊದಲು ತಿಳಿದುಕೊಳ್ಳೋಣ. ಕಳಸಾ ನದಿ ಈ ಕೆಳಗಿನ ಯಾವ ನದಿಯ ಉಪನದಿಯಾಗಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ ಮಲಪ್ರಭಾ, ಬಂಡೂರಿ, ಮಹದಾಯಿ ಅಥವಾ ಮೇಲಿನ ಎಲ್ಲವೂ ಅಂತ ನೀಡಲಾಗಿತ್ತು ಆಪ್ಷನ್ಗಳನ್ನು. ಸರಿಯಾದ ಉತ್ತರ ಆಪ್ಷನ್ 3, ಮಹದಾಯಿ ನದಿಯ ಉಪನದಿಯಾಗಿ ಕಳಸಾ ನದಿ ಗುರುತಿಸಿಕೊಳ್ಳುತ್ತದೆ. ಸೊ ರೀಸೆಂಟಾಗಿ ಈ ಕಳಸಾ ಬಂಡೂರಿ ಯೋಜನೆಗೆ ಕೇಂದ್ರ ಸರ್ಕಾರದಿಂದ ಅನುಮೋದನೆಯನ್ನು ನೀಡಲಾಗಿದೆ ಅಂತ ಕಾಂಟೆಕ್ಸ್ಟ್ನಲ್ಲಿ ನಾವು ರೀಸೆಂಟಾಗಿ ಒಂದು ಆರ್ಟಿಕಲನ್ನು ಡಿಸ್ಕಸ್ ಮಾಡಿದ್ವಿ. ಸೊ ಮ್ಯಾಪ್ ಮೂಲಕ ಈ ಕಳಸಾ ನದಿ ಮತ್ತು ಮಹದಾಯಿ ನದಿಯ ಕುರಿತಾದಂತಹ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಗಳನ್ನು ರಿವೈಸ್ ಮಾಡೋಣ. ಈ ಒಂದು ಮ್ಯಾಪ್ನಲ್ಲಿ ನೋಡುವ ಪ್ರಕಾರ ಮಹದಾಯಿ ನದಿ ಬೆಳಗಾವಿ ಜಿಲ್ಲೆಯ ಭೀಮ್ಗಢ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಥವಾ ಭೀಮ್ಗಢ್ ಅನ್ನುವ ವನ್ಯಜೀವಿ ಅಭಯಾರಣ್ಯದಲ್ಲಿ ಹುಟ್ಟುವಂತಹ ನದಿ ಮಹದಾಯಿ ನದಿಯಾಗಿದ್ದು, ಇದರ ಪ್ರಮುಖವಾದಂತಹ 2 ಉಪನದಿಗಳು ಯಾವುವು ಅಂತಂದರೆ ಬಂಡೂರಿ ಮತ್ತು ಕಳಸಾ. ಸೊ ಈ ಕಳಸಾ ಮತ್ತು ಬಂಡೂರಿ ನದಿಗಳಿಗೆ ಒಂದು ಬ್ಯಾರೇಜನ್ನು ನಿರ್ಮಾಣ ಮಾಡುವುದರ ಮೂಲಕ ಕರ್ನಾಟಕದ ಪ್ರಮುಖವಾದಂತಹ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ, ಮುಖ್ಯವಾಗಿ ಬೆಳಗಾವಿ, ಬಾಗಲಕೋಟೆ, ಗದಗ್ ಮತ್ತು ಧಾರವಾಡ ಜಿಲ್ಲೆಯ ಪ್ರಮುಖ ತಾಲೂಕುಗಳಲ್ಲಿ ಜನರಿಗೆ ಕುಡಿಯುವ ನೀರನ್ನು ಪೂರೈಸುವಂತಹ ನಿಟ್ಟಿನಲ್ಲಿ ಈ ಕಳಸಾ ಬಂಡೂರಿ ನಾಲಾ ಯೋಜನೆ ಅಥವಾ ಕಳಸಾ ಬಂಡೂರಿ ಬ್ಯಾರೇಜ್ ಪ್ರಾಜೆಕ್ಟನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಸೊ ಇತ್ತೀಚೆಗೆ ಈ ಒಂದು ಪ್ರಾಜೆಕ್ಟ್ಗೆ ಸಾಕಷ್ಟು ರೀತಿಯಾದಂತಹ ಅಡ್ಡಿಗಳನ್ನು ಗೋವಾ ಸರ್ಕಾರದಿಂದ ಮಾಡಲಾಗ್ತಾ ಇತ್ತು. ಸೊ ಆದರೂ ಕೂಡ ಈ 2 ಪ್ರಾಜೆಕ್ಟ್ಗಳಿಗೆ ಬ್ಯಾರೇಜ್ಗಳನ್ನು ನಿರ್ಮಾಣ ಮಾಡುವಂತಹ ಯೋಜನೆಗೆ ಕೇಂದ್ರ ಸರ್ಕಾರದಿಂದ ಅನುಮೋದನೆಯನ್ನು ನೀಡಲಾಗಿದೆ. ಸೊ ಅತಿ ಶೀಘ್ರದಲ್ಲೇ ಈ ಕಳಸಾ ಬಂಡೂರಿ ಯೋಜನೆ ಕಂಪ್ಲೀಟ್ ಆಗುವಂತಹ ಸಾಧ್ಯತೆ ಇದೆ ಅಂತ ನಾವು ನಿರೀಕ್ಷಿಸಬಹುದಾಗಿದೆ. ಸೊ ಮಹದಾಯಿ ನದಿಯನ್ನು ಆಲ್ರೆಡಿ ತಿಳಿದುಕೊಂಡ ಹಾಗೆ ಭೀಮ್ಗಢ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ ಹುಟ್ಟಿ ಗೋವಾ ಮೂಲಕ ಹರಿದು ಅರಬ್ಬಿ ಸಮುದ್ರವನ್ನು ಸೇರುವಂತಹ ನದಿ ಮಹದಾಯಿ ನದಿ ಆಗಿ ಗುರುತಿಸಿಕೊಳ್ಳುತ್ತದೆ. ಸೊ ದಟ್ ವಾಸ್ ಅಬೌಟ್ ಡಿಟೇಲ್ಡ್ ಮ್ಯಾಪಿಂಗ್ ಆಫ್ ಕಳಸಾ ಬಂಡೂರಿ ಆ್ಯಂಡ್ ಮಹದಾಯಿ ನದಿ. ಆನ್ಸರ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ. ನಿಮ್ಮ ಆನ್ಸರ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆಯನ್ನು ತಿಳಿದುಕೊಳ್ಳೋಣ. ಆನ್ಸರ್ ಮಾಡುವುದಕ್ಕೆ ಪ್ರಯತ್ನ ಪಡಿ. ಇತ್ತೀಚೆಗೆ 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿತ್ತು. ಸೊ ಇದರ ಸಮ್ಮೇಳನದ ಅಧ್ಯಕ್ಷರು ಯಾರಾಗಿದ್ದರು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಆಪ್ಷನ್ 1 ಚಂದ್ರಶೇಖರ್ ಪಾಟೀಲ್ ಅಥವಾ ಚಂಪಾ, ಆಪ್ಷನ್ 2 ಎಚ್.ಎಸ್. ವೆಂಕಟೇಶಮೂರ್ತಿ, ಆಪ್ಷನ್ 3 ಚಂದ್ರಶೇಖರ ಕಂಬಾರ್, ಆಪ್ಷನ್ 4 ಡಾಕ್ಟರ್ ದೊಡ್ಡರಂಗೇಗೌಡ ಅಂತ ಇದೆ. 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಹಾವೇರಿಯಲ್ಲಿ ನಡೆಸಲಾಗಿತ್ತು. ಸೊ ಇದರ ಸಮ್ಮೇಳನದ ಅಧ್ಯಕ್ಷರು ಯಾಗಿದ್ರು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಇದರ ಕರೆಕ್ಟ್ ಆನ್ಸರನ್ನು ತಿಳಿದುಕೊಳ್ಳೋಣ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಮೊದಲ ಪ್ರಶ್ನೆ ಏನು ಅಂತ ನೋಡೋದಾದರೆ, ಈ ಕಾಲಿಯಾ ಅನ್ನುವ ರೈತರ ಮತ್ತು ಕೃಷಿಯ ಅಭಿವೃದ್ಧಿಗಾಗಿ ಸಹಾಯ ಮಾಡುವುದಕ್ಕೆ ಭಾರತದ ಯಾವ ರಾಜ್ಯದಲ್ಲಿ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿದೆ ಅಂತ ಪ್ರಶ್ನೆ ಇದೆ. ಈ ಕಾಲಿಯಾ ಅನ್ನುವ ಯೋಜನೆಯನ್ನು ಪ್ರಾರಂಭ ಮಾಡಿದಂತಹ ರಾಜ್ಯ ಯಾವುದು ಅಂತ ಗುರುತಿಸಬೇಕಾಗಿದ್ದು, ಆಪ್ಷನ್ಗಳಲ್ಲಿ ತೆಲಂಗಾಣ, ಮಹಾರಾಷ್ಟ್ರ, ಒಡಿಶಾ ಅಥವಾ ರಾಜಸ್ಥಾನ್ ಅಂತ ಇದ್ದು ಸರಿಯಾದ ಉತ್ತರ ಆಪ್ಷನ್ 3 ಒಡಿಶಾ ರಾಜ್ಯದಲ್ಲಿ ಈ ಕಾಲಿಯಾ ಅನ್ನುವ ರೈತರು ಮತ್ತು ಕೃಷಿಯ ಸಹಾಯಕ್ಕಾಗಿ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿದೆ. ಸೊ ಆಪ್ಷನ್ 3 ಒಡಿಶಾ ಈಸ್ ರೈಟ್ ಆನ್ಸರ್. ಈ ಕಾಲಿಯಾ ಅನ್ನುವ ಯೋಜನೆ ಇತ್ತೀಚೆಗೆ ನ್ಯೂಸ್ನಲ್ಲಿ ಯಾಕೆ ಇತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ಒಡಿಶಾ ರಾಜ್ಯ ಸರ್ಕಾರದಿಂದ ಖಾರಿಫ್ ಕಾರ್ಯಾಚರಣೆಯನ್ನು ಕೈಗೊಳ್ಳಲಿರುವಂತಹ ರೈತರಿಗೆ ಮತ್ತು ಇತರ ರೈತ ಕಾರ್ಮಿಕರಿಗೆ ಕಾಲಿಯಾ ಅನ್ನುವ ಯೋಜನೆಯ ಅಡಿಯಲ್ಲಿ ಹಣವನ್ನು ವರ್ಗಾಯಿಸಲಾಗಿದೆ ಅಂತ ಕಾಂಟೆಕ್ಸ್ಟ್ನಲ್ಲಿ ಬಂದಿತ್ತು ಅಥವಾ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ ಒಡಿಶಾ ರಾಜ್ಯ ಸರ್ಕಾರದ ಒಂದು ಪ್ರಮುಖವಾದಂತಹ ಕೃಷಿ ಮತ್ತು ಕೃಷಿಯೇತರ ಕೆಲವೊಂದಿಷ್ಟು ಚಟುವಟಿಕೆಗಳಿಗಾಗಿ ನೀಡಲಾಗುವಂತಹ ಸಹಾಯ ಮಾಡುವಂತಹ ಯೋಜನೆ ಕಾಲಿಯಾ ಅನ್ನುವ ಯೋಜನೆಯ ಕುರಿತಾದಂತಹ ಮಾಹಿತಿಯನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಡಿಸೆಂಬರ್ 2018ರಂದು
ಈ ಬಡತನವನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಅಥವಾ ರೈತರ ಕುಟುಂಬಗಳ ಬಡತನವನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಮತ್ತು ಈ ಕೃಷಿಯನ್ನು ಅದರ ಸಮೃದ್ಧಿಯನ್ನು ವೇಗಗೊಳಿಸುವಂತಹ ಉದ್ದೇಶವನ್ನು ಇಟ್ಕೊಂಡು ಒಡಿಶಾ ಸರ್ಕಾರದಿಂದ ಕಾಲಿಯಾ ಅನ್ನುವ ಯೋಜನೆಯನ್ನು 2018ರಲ್ಲಿ ಪ್ರಾರಂಭ ಮಾಡಲಾಗಿತ್ತು. ಮುಖ್ಯವಾಗಿ ಈ ಕೃಷಿಗೆ ನೆರವು ನೀಡುವಂತಹ ಒಂದು ಉದ್ದೇಶದಿಂದ, ಅಂದರೆ ಈ ರೈತರಿಗೆ ಅನುಕೂಲ ಆಗುವಂತೆ ಅವರ ರಸಗೊಬ್ಬರಗಳು, ಬೀಜಗಳು, ಕೀಟನಾಶಕಗಳಂತಹ ವೆಚ್ಚಗಳನ್ನು ನಿಭಾಯಿಸುವಂತಹ ನಿಟ್ಟಿನಲ್ಲಿ ಸಹಾಯ ಮಾಡುವಂತಹ ಉದ್ದೇಶದಿಂದ ಈ 5 ಋತುಗಳಲ್ಲಿ ಸುಮಾರು 25,000 ರೂಪಾಯಿಗಳ ಆರ್ಥಿಕ ನೆರವನ್ನು ಕೃಷಿ ಕುಟುಂಬಗಳಿಗೆ, ಅದರಲ್ಲಿ ಮುಖ್ಯವಾಗಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ, ಅವರ ಕುಟುಂಬಗಳಿಗೆ ಅನುಕೂಲ ಆಗುವಂತೆ 5 ಸೀಸನ್ಗಳಲ್ಲಿ 25,000 ರೂಪಾಯಿಗಳ ಆರ್ಥಿಕ ನೆರವುಗಳನ್ನು ನೀಡುವುದು. ಅಷ್ಟೇ ಅಲ್ಲದೆ ಈ ದುರ್ಬಲ ಕೃಷಿ ಕುಟುಂಬಕ್ಕೆ ಸಹಾಯವನ್ನು ಮಾಡುವಂತಹ ನಿಟ್ಟಿನಲ್ಲಿ ಈ ಭೂಮಿಯನ್ನು ಹೊಂದಿಲ್ಲದೆ ಇರುವಂತಹ ರೈತ ಕಾರ್ಮಿಕರಿಗೂ ಕೂಡ ಅನುಕೂಲ ಆಗುವಂತೆ ಅವರ ಜೀವನಾಂಶವನ್ನು ಖಚಿತಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಪ್ರತಿ ಕುಟುಂಬಕ್ಕೆ ಪ್ರತಿ ವರ್ಷ 10,000 ರೂಪಾಯಿಗಳ ಆರ್ಥಿಕ ನೆರವನ್ನು ನೀಡುವಂತಹ ಒಂದು ಯೋಜನೆ ಕಾಲಿಯಾ ಅನ್ನುವ ಯೋಜನೆ ಆಗಿದೆ. ಸೊ ಕೃಷಿಕರು ಮತ್ತು ಭೂರಹಿತ ಕೃಷಿ ಕಾರ್ಮಿಕರಿಗೆ ಜೀವ ವಿಮೆಯನ್ನು ಕೂಡ ನೀಡುವಂತಹ ಯೋಜನೆ ಕಾಲಿಯಾ ಯೋಜನೆಯಾಗಿದ್ದು, ಈ ಗ್ರಾಮ ಪಂಚಾಯಿತಿಗಳಿಂದ ಗುರುತಿಸಲ್ಪಟ್ಟಂತಹ ದುರ್ಬಲ ಭೂರಹಿತ ಕಾರ್ಮಿಕರು ಮತ್ತು ಪಾಲುಗಾರರು, ಸಾಗುವಳಿದಾರರು, ಈ ರೀತಿಯಾದಂತಹ ಕೃಷಿಕ ಕುಟುಂಬಗಳಿಗೆ 50,000 ರೂಪಾಯಿಗಳವರೆಗಿನ 0% ಬಡ್ಡಿಯಲ್ಲಿ, ಅಂದರೆ ಯಾವುದೇ ರೀತಿಯಾದಂತಹ ಬಡ್ಡಿ ಇಲ್ಲದ ಬಡ್ಡಿ ರಹಿತ ಬೆಳೆ ಸಾಲಗಳನ್ನು ಸುಮಾರು 50,000 ರೂಪಾಯಿಗಳ ಸಾಲವನ್ನು ನೀಡುವಂತಹ ಒಂದು ಸಮಗ್ರವಾದಂತಹ ಕೃಷಿಯನ್ನು ಪ್ರೋತ್ಸಾಹಿಸುವಂತಹ ನಿಟ್ಟಿನಲ್ಲಿ ಜಾರಿಗೊಳಿಸಲಾದಂತಹ ಯೋಜನೆ ಕಾಲಿಯಾ ಅನ್ನುವ ಯೋಜನೆಯಾಗಿದೆ. ಈ ಕಾಲಿಯಾ ಅನ್ನುವ ಯೋಜನೆಯ ಫುಲ್ ಫಾರ್ಮನ್ನು ನಾವು ಓದಲಿಲ್ಲ, ಸೊ ತಿಳ್ಕೊಳ್ಳೋದಾದರೆ ಕೃಷಿಕ್ ಅಸಿಸ್ಟೆನ್ಸ್ ಫಾರ್ ಲೈವ್ಲಿಹುಡ್ ಆ್ಯಂಡ್ ಇನ್ಕಮ್ ಆಗ್ಮೆಂಟೇಷನ್ ಅಂತ ಈ ಕಾಲಿಯಾ ಅನ್ನುವ ಯೋಜನೆಯ ಫುಲ್ ಫಾರ್ಮ್ ಆಗಿದೆ. ಸೊ ನೆನ್ಪಿಟ್ಕೊಳ್ಳಿ, ಈ ಒಂದು ಕಾಲಿಯಾ ಅನ್ನುವ ಯೋಜನೆ ಸಾಕಷ್ಟು ಯಶಸ್ವಿಯಾದಂತಹ ಒಂದು ಯೋಜನೆಯಾಗಿದ್ದು ಒಡಿಶಾ ಸರ್ಕಾರದಿಂದ 2018ರಲ್ಲಿ ಪ್ರಾರಂಭ ಮಾಡಲಾಗಿತ್ತು. ಇದರಲ್ಲಿ ಸಾಕಷ್ಟು ರೀತಿಯಾದಂತಹ ವಿಷಯಗಳನ್ನು, ಸಮಗ್ರವಾದಂತಹ ಕೃಷಿ ಅಭಿವೃದ್ಧಿಪಡಿಸುವಂತಹ ಒಂದು ವಿಷಯಗಳನ್ನು ಇನ್ಕ್ಲೂಡ್ ಮಾಡಲಾಗಿದ್ದು, ಕೃಷಿಗೆ ನೆರವು ನೀಡುವಂತಹ ನಿಟ್ಟಿನಲ್ಲಿ ಮತ್ತು ಈ ಕೃಷಿಕ ಕುಟುಂಬಿಕರಿಗೆ ಸಹಾಯ ಮಾಡುವಂತಹ ನಿಟ್ಟಿನಲ್ಲಿ ಮತ್ತು ಭೂಮಿಯನ್ನು ಹೊಂದಿಲ್ಲದೆ ಇರುವಂತಹ ಕೃಷಿ ಕಾರ್ಮಿಕರಿಗೆ ಕೂಡ ಅನುಕೂಲ ಆಗುವಂತೆ ಈ ಒಂದು ಕಾಲಿಯಾ ಅನ್ನುವ ಯೋಜನೆಯನ್ನು ರೂಪಿಸಲಾಗಿದ್ದು, ಈ ಗ್ರಾಮ ಪಂಚಾಯಿತಿಗಳಿಂದ ಗುರುತಿಸಲ್ಪಟ್ಟಂತಹ ಭೂರಹಿತ ಕಾರ್ಮಿಕರಿಗೆ, ಪಾಲುದಾರರಿಗೆ ಸುಮಾರು 50,000 ರೂಪಾಯಿಗಳವರೆಗಿನ 0% ಬಡ್ಡಿ ದರದಲ್ಲಿ ಅಥವಾ ಬಡ್ಡಿ ರಹಿತವಾದಂತಹ ಸಾಲವನ್ನು ನೀಡುವಂತಹ ಮತ್ತು ಕೃಷಿ ಕಾರ್ಮಿಕರಿಗೆ ಜೀವ ವಿಮೆಯನ್ನು ಒದಗಿಸುವಂತಹ ಒಂದು ಸಮಗ್ರವಾದಂತಹ ಯೋಜನೆ ಕಾಲಿಯಾ ಅನ್ನುವ ಯೋಜನೆಯಾಗಿದೆ ಅಂತ ಎಸ್ಸೆಗಳಲ್ಲಿ ಯಾವುದೇ ರೀತಿಯಾದಂತಹ ಕೃಷಿಗೆ ಸಂಬಂಧಿಸಿದಂತಹ ಮತ್ತು ರೈತರ ಜೀವನವನ್ನು ಅಭಿವೃದ್ಧಿಪಡಿಸುವಂತಹ ಒಂದು ಟಾಪಿಕ್ಗಳೇನಾದರೂ ಬಂದರೆ ಕಂಪಲ್ಸರಿಯಾಗಿ ಮೆನ್ಷನ್ ಮಾಡಿ. ಇದೇ ರೀತಿಯಾದಂತಹ ಕೆಲವೊಂದಿಷ್ಟು ಯೋಜನೆಗಳನ್ನು ಕೇಂದ್ರ ಸರ್ಕಾರದಿಂದ ಮತ್ತು ಈ ರಾಜ್ಯ ಸರ್ಕಾರ, ವಿಶೇಷವಾಗಿ ಕರ್ನಾಟಕ ಸರ್ಕಾರದಲ್ಲೂ ಕೂಡ ಈ ರೀತಿಯಾದಂತಹ ವಿಷಯಗಳನ್ನು ಇನ್ಕ್ಲೂಡ್ ಮಾಡಬೇಕು ಅಂತ ಸಜೆಷನ್ಗಳನ್ನು ನೀವು ಎಸ್ಸೆಗಳಲ್ಲಿ ನೀಡಬಹುದಾಗಿದೆ. ಸೊ ನೋಟ್ ಮಾಡಿ ಇಟ್ಕೊಳ್ಳಿ, ಕಾಲಿಯಾ ಅನ್ನುವ ಯೋಜನೆ ಒಡಿಶಾ ಸರ್ಕಾರದಿಂದ ಲಾಂಚ್ ಮಾಡಲಾಗಿತ್ತು. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ, ಈ ಎರವಿಕುಲಂ ಅನ್ನುವ ರಾಷ್ಟ್ರೀಯ ಉದ್ಯಾನವನ ಭಾರತದ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ತಮಿಳುನಾಡು, ಆಪ್ಷನ್ 2 ಕೇರಳ, ಆಪ್ಷನ್ 3 ಆಂಧ್ರ ಪ್ರದೇಶ್, ಆಪ್ಷನ್ 4 ಕರ್ನಾಟಕ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 2 ಕೇರಳ ರಾಜ್ಯದಲ್ಲಿ ಈ ಎರವಿಕುಲಂ ಅನ್ನುವ ನ್ಯಾಷನಲ್ ಪಾರ್ಕ್ ಲೊಕೇಟ್ ಆಗಿದೆ. ಸೊ ಆಪ್ಷನ್ 2 ಕೇರಳ ಈಸ್ ರೈಟ್ ಆನ್ಸರ್. ಇತ್ತೀಚೆಗೆ ಈ ಎರವಿಕುಲಂ ರಾಷ್ಟ್ರೀಯ ಉದ್ಯಾನವನದಲ್ಲಿ ಜರಿ ಗಿಡಗಳು ಅಥವಾ ಫರ್ನ್ ಅಂತ ಏನು ಕರಿತೇವೆ, ಆ ರೀತಿಯಾದಂತಹ ಗಿಡಗಳನ್ನು ಸ್ಥಾಪನೆ ಮಾಡುವಂತಹ ಒಂದು ಉದ್ದೇಶದಿಂದ ಈ ಫರ್ನಾರಿಯಂ ಅನ್ನುವ ಒಂದು ಈ ಜರಿ ಗಿಡದ ಸಂಗ್ರಹವನ್ನು ಸ್ಥಾಪಿಸಲಾಗಿದೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ ಕೇರಳದಲ್ಲಿರುವಂತಹ ಎರವಿಕುಲಂ ರಾಷ್ಟ್ರೀಯ ಉದ್ಯಾನವನದ ಕುರಿತಾದಂತಹ ಮತ್ತು ಈ ಜರಿ ಗಿಡದ ವಿಶೇಷತೆಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಎರವಿಕುಲಂ ರಾಷ್ಟ್ರೀಯ ಉದ್ಯಾನವನದ ಬಗ್ಗೆ ತಿಳ್ಕೊಳ್ಳೋದಾದರೆ, ಕೇರಳದಲ್ಲಿರುವಂತಹ ಈ ಪಶ್ಚಿಮ ಘಟ್ಟಗಳ ದಕ್ಷಿಣ ಭಾಗದಲ್ಲಿರುವಂತಹ ಕಣ್ಣನ್ ದೇವನ್ ಬೆಟ್ಟಗಳಲ್ಲಿ ಈ ಎರವಿಕುಲಂ ರಾಷ್ಟ್ರೀಯ ಉದ್ಯಾನವನ ಲೊಕೇಟ್ ಆಗಿದೆ. 12 ವರ್ಷಗಳಿಗೊಮ್ಮೆ ಅರಳುವಂತಹ ಈ ನೀಲಿ ಕುರಂಜಿ ಅನ್ನುವ ಈ ಗಿಡಗಳು ಬೆಳೆಯುವಂತಹ ಪ್ರಮುಖವಾದಂತಹ ಪ್ರದೇಶ ಕೇರಳದ ಎರವಿಕುಲಂ ರಾಷ್ಟ್ರೀಯ ಉದ್ಯಾನವನ ಆಗಿದೆ. ಅಷ್ಟೇ ಅಲ್ಲದೆ ಈ ಎರವಿಕುಲಂ ರಾಷ್ಟ್ರೀಯ ಉದ್ಯಾನವನದಲ್ಲಿ ದಕ್ಷಿಣ ಭಾರತದ ಅತಿ ಎತ್ತರವಾದಂತಹ ಶಿಖರವಾದಂತಹ ಆನೆಮುಡಿ
2695 ಮೀಟರ್ ಎತ್ತರ ಇರುವಂತಹ ಈ ಆನೆಮುಡಿ ಅನ್ನುವ ಶಿಖರ ಕೂಡ ಈ ಒಂದು ಉದ್ಯಾನವನದಲ್ಲಿ ಲೊಕೇಟ್ ಆಗಿರುವುದನ್ನು ನಾವು ಕಾಣಬಹುದಾಗಿದೆ. ಸೊ ಇತ್ತೀಚೆಗೆ ಯರ್ವಿಕುಲಂ ರಾಷ್ಟ್ರೀಯ ಉದ್ಯಾನವನದಲ್ಲಿ ಫರ್ನ್ಗಳನ್ನು ಅಥವಾ ಜರಿ ಗಿಡಗಳನ್ನು ಬೆಳೆಸುವಂತಹ ಒಂದು ಸಂಗ್ರಹದ ಫರ್ನಾರಿಯಂ ಅನ್ನು ಸ್ಥಾಪನೆ ಮಾಡಲಾಯಿತು ಅಂತ ನಾವು ತಿಳ್ಕೊಂಡ್ವಿ ಕಾಂಟೆಕ್ಸ್ನಲ್ಲಿ. ಸೊ ಹೀಗಾಗಿ ಫರ್ನ್ ಗಿಡಗಳ ಬಗ್ಗೆ ಈ ಒಂದು ಸ್ಲೈಡ್ನಲ್ಲಿ ಡಿಸ್ಕಸ್ ಮಾಡೋಣ. ಫರ್ನ್ ಗಿಡಗಳು ಅಂದರೆ ಕನ್ನಡದಲ್ಲಿ ಜರಿ ಗಿಡಗಳು ಅಂತ ಅರ್ಥ ಬರುತ್ತದೆ. ಎಪಿಫೈಟಿಕ್ ಅನ್ನುವ ವಿಶೇಷ ರೀತಿಯಾದಂತಹ ಈ ಒಂದು ಸಸ್ಯವರ್ಗದ ಕುಟುಂಬಕ್ಕೆ ಸೇರಿದಂತಹ ಗಿಡಗಳು ಈ ಜರಿ ಗಿಡಗಳು ಅಥವಾ ಫರ್ನ್ಗಳಾಗಿವೆ. ಇವುಗಳ ವಿಶೇಷತೆ ಏನು ಅಂತಂದರೆ ನೈಸರ್ಗಿಕವಾಗಿ ಮಣ್ಣಿನ ಅವಶ್ಯಕತೆ ಇಲ್ಲದೆ ಇತರ ಗಿಡಗಳ ಮೇಲೆ ಪ್ಯಾರಾಸೈಟ್ ಆಗಿ ಬೆಳೆಯುವಂತಹ ಸಾಮರ್ಥ್ಯವನ್ನು ಈ ಇತರ ಗಿಡಗಳಿಂದ ಪಡೆದುಕೊಳ್ಳುವಂತಹ ನೀರು ಮತ್ತು ಪೋಷಕಾಂಶಗಳಿಂದ ಸಮೃದ್ಧವಾಗಿ ಬೆಳೆಯುವಂತಹ ಒಂದು ವಿಶೇಷತೆಯನ್ನು ಈ ಫರ್ನ್ ಗಿಡಗಳು ಹೊಂದಿರುತ್ತವೆ. ಸೊ ಹೀಗಾಗಿ ಈ ಒಂದು ಇಮೇಜ್ನಲ್ಲಿ ಕೂಡ ನೋಡ್ಬೋದು ಯಾವ ರೀತಿಯಾಗಿ ಇತರ ಮರದ ರೆಂಬೆಯ ಮೇಲೆ ಈ ಫರ್ನ್ ಗಿಡಗಳು ಅಥವಾ ಜರಿ ಗಿಡಗಳು ಬೆಳೆದಿವೆ ಅಂತ. ಸೊ ಈ ರೀತಿಯಾದಂತಹ ವಿಶೇಷತೆಯನ್ನು ಹೊಂದಿದಂತಹ ಈ ಗಿಡಗಳನ್ನು ಬೆಳೆಸುವಂತಹ ಒಂದು ಪ್ರಯತ್ನವನ್ನು ಈ ಯರ್ವಿಕುಲಂ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇತ್ತೀಚೆಗೆ ಮಾಡಲಾಯಿತು ಅಂತ ಕಾಂಟೆಕ್ಸ್ನಲ್ಲಿತ್ತು. ಸೊ ನೆನ್ಪಿಟ್ಕೊಳ್ಳಿ, ಫರ್ನ್ ಗಿಡಗಳ ಬಗ್ಗೆ ತಿಳ್ಕೊಂಡ್ವಿ, ಎಪಿಫೈಟ್ಸ್ ಅಂದರೆ ಏನು ಅಂತ ತಿಳ್ಕೊಂಡ್ವಿ, ಮತ್ತು ಈ ಯರ್ವಿಕುಲಂ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತ ತಿಳ್ಕೊಂಡ್ವಿ. ಮತ್ತೊಂದು ವಿಶೇಷತೆ ಏನು ಅಂತಂದರೆ ಈ ಯರ್ವಿಕುಲಂ ರಾಷ್ಟ್ರೀಯ ಉದ್ಯಾನವನದಲ್ಲಿ ಈ ನೀಲಗಿರಿ ಟಹರ್ ಅನ್ನುವ ಒಂದು ಪ್ರಾಣಿ, ಅಳಿವಿನಂಚಿನಲ್ಲಿರುವಂತಹ ನೀಲಗಿರಿ ಟಹರ್ ಅನ್ನುವ ಪ್ರಾಣಿಗಳು ಕೂಡ ಹೆಚ್ಚಾಗಿ ಕಂಡುಬರುವಂತಹ ಪ್ರದೇಶ ಈ ಯರ್ವಿಕುಲಂ ರಾಷ್ಟ್ರೀಯ ಉದ್ಯಾನವನ ಆಗಿದೆ. ಸೊ ಈ ರೀತಿಯಾದಂಥ ಪಾಯಿಂಟ್ಸ್ಗಳನ್ನು ಎಕ್ಸಾಮ್ನಲ್ಲಿ ಕೇಳ್ತಾ ಇರ್ತಾರೆ. ಮುಖ್ಯವಾಗಿ ಈ ಆನೆಮುಡಿ ಅನ್ನುವ ಒಂದು ಅತಿ ಎತ್ತರದ ಶಿಖರ, ದಕ್ಷಿಣ ಭಾರತದ ಅತಿ ಎತ್ತರದ ಶಿಖರ ನೀವೆಲ್ಲ ಓದಿರ್ತೀರಿ. ಆದರೆ ಎಕ್ಸಾಮ್ನಲ್ಲಿ ಈ ಯಾವ ಒಂದು ರಾಷ್ಟ್ರೀಯ ಉದ್ಯಾನವನದಲ್ಲಿ ಈ ಆನೆಮುಡಿ ಅನ್ನುವ ಶಿಖರ ಲೊಕೇಟ್ ಆಗಿದೆ ಅಂತ ಕೇಳ್ಬೋದು. ಸೊ ಹೀಗಾಗಿ ನೋಟ್ ಮಾಡಿ ಇಟ್ಕೊಳ್ಳಿ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಇವೆ. ಸೊ ಅದೇ ರೀತಿಯಾಗಿ ಫರ್ನ್ ಮತ್ತು ಜರಿ ಗಿಡಗಳ ವಿಶೇಷತೆಗಳನ್ನು ಕೂಡ ನೀವು ತಿಳ್ಕೊಂಡ್ರಿ. ಸೊ ಇನ್ನು ಮುಂದಿನ ಆರ್ಟಿಕಲ್ಗೆ ಹೋಗೋಣ. ಮುಂದಿನ ಆರ್ಟಿಕಲ್ನ ಪ್ರಶ್ನೆ ಏನು ಅಂತಂದರೆ ಈ ಆಫ್ರಿಕಾ ಖಂಡದಲ್ಲಿರುವಂತಹ ಅತಿ ಎತ್ತರದ ಶಿಖರ ಕಿಲಿಮಾಂಜರೋ ಅನ್ನುವ ಪರ್ವತ ಯಾವ ದೇಶದಲ್ಲಿದೆ ಅಂತ ಪ್ರಶ್ನೆ ಇದೆ. ಕಿಲಿಮಾಂಜರೋ ಪರ್ವತ ಯಾವ ದೇಶದಲ್ಲಿದೆ ಅಂತ ಗುರುತಿಸಬೇಕಾಗಿದ್ದು ಆಪ್ಷನ್ 1 ಕೀನ್ಯಾ, ಆಪ್ಷನ್ 2 ದಕ್ಷಿಣ ಆಫ್ರಿಕಾ, ಆಪ್ಷನ್ 3 ನಮೀಬಿಯಾ, ಆಪ್ಷನ್ 4 ತಾಂಜಾನಿಯಾ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 4 ತಾಂಜಾನಿಯಾ ರಾಷ್ಟ್ರದಲ್ಲಿ ಈ ಆಫ್ರಿಕಾ ಖಂಡದ ಅತಿ ಎತ್ತರದ ಶಿಖರ ಕಿಲಿಮಾಂಜರೋ ಅನ್ನುವ ಪರ್ವತ ಲೊಕೇಟ್ ಆಗಿದೆ. ಸೊ ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಇತ್ತೀಚೆಗೆ ಈ ಕಿಲಿಮಾಂಜರೋ ಪರ್ವತ ನ್ಯೂಸ್ನಲ್ಲಿ ಯಾಕೆ ಇತ್ತು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಹಿಮಾಚಲ್ ಪ್ರದೇಶದ ಕಾಂಗ್ರಾ ಜಿಲ್ಲೆಯ ಅಂಜಲಿ ಶರ್ಮಾ ಅನ್ನುವ ಯುವತಿ ಅಥವಾ ಹುಡುಗಿ ಈ ಕಿಲಿಮಾಂಜರೋ ಪರ್ವತವನ್ನು ಏರಿದ್ದಾಳೆ, ಆ ಒಂದು ಪರ್ವತವನ್ನು ಆರೋಹಣ ಮಾಡಿದ್ದಾಳೆ. ಅಷ್ಟೇ ಅಲ್ಲದೆ ಈ ಹಿಮಾಚಲ್ ಪ್ರದೇಶದ ವಿಶೇಷವಾದಂತಹ ಒಂದು ಸಾಂಪ್ರದಾಯಿಕ ಉಡುಗೆಯಾದಂತಹ ಲುವಾಂಚರಿ ಅನ್ನುವ ಒಂದು ಉಡುಗೆಯನ್ನು ಧರಿಸಿ ಇಮೇಜ್ನಲ್ಲಿ ನೋಡ್ಬೋದು ಈ ಅಂಜಲಿ ಶರ್ಮಾ ಅವರು ಫೋಟೋವನ್ನು ಕ್ಲಿಕ್ಕಿಸಿದ್ದಾರೆ ಅಂತ ಈ ಒಂದು ರೀಸೆಂಟಾಗಿ ಟ್ರೆಂಡಿಂಗ್ನಲ್ಲಿತ್ತು ಅಥವಾ ವೈರಲ್ ಆಗಿತ್ತು. ಇದೇ ಒಂದು ಸಂದರ್ಭದಲ್ಲಿ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವರಿಂದ ಈ ಅಂಜಲಿ ಶರ್ಮಾ ಅವರನ್ನು ಅಭಿನಂದಿಸಲಾಗಿದೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ ಕಿಲಿಮಾಂಜರೋ ಪರ್ವತದ ವಿಶೇಷತೆಗಳನ್ನು ಮತ್ತು ಇದರ ಕುರಿತಾದಂತಹ ಕೆಲವೊಂದಿಷ್ಟು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ಆಫ್ರಿಕಾ ಖಂಡದ ಅತಿ ಎತ್ತರದ ಪರ್ವತವಾಗಿ ಈ ಕಿಲಿಮಾಂಜರೋ ಪರ್ವತ ಗುರುತಿಸಿಕೊಳ್ಳುತ್ತದೆ. ಇದು ಯಾವುದೇ ರೀತಿಯಾದಂತಹ ಪರ್ವತ ಶ್ರೇಣಿಯ ಭಾಗವಾಗಿರದೆ ತಾಂಜಾನಿಯಾ ದೇಶದಲ್ಲಿ ಮುಕ್ತವಾಗಿ ನಿಂತಿರುವಂತಹ ಇಂಡಿಪೆಂಡೆಂಟ್ ಆಗಿ ನಿಂತಿರುವಂತಹ ಒಂದು ಶಿಖರ, ಅತಿ ಎತ್ತರದ ಈ ಆಫ್ರಿಕಾ ಖಂಡದ ಶಿಖರ ಕಿಲಿಮಾಂಜರೋ ಆಗಿ ಗುರುತಿಸಿಕೊಳ್ಳುತ್ತದೆ. ಯಾವ ರೀತಿಯಾಗಿ ಏಷ್ಯಾ ಖಂಡದಲ್ಲಿ ಅತಿ ಎತ್ತರವಾದಂತಹ ಶಿಖರ ಮೌಂಟ್ ಎವರೆಸ್ಟ್ ಆಗಿದೆ, ಅದೇ ರೀತಿಯಾಗಿ ಕಿಲಿಮಾಂಜರೋ ಪರ್ವತ ಆಫ್ರಿಕಾ ಖಂಡದ ಅತಿ ಎತ್ತರವಾದಂತಹ ಶಿಖರವಾಗಿ ಗುರುತಿಸಿಕೊಳ್ಳುತ್ತದೆ. ಕಿಬೋ, ಮಾವೆಂಜಿ ಮತ್ತು ಶಿರಾ ಅನ್ನುವ ಪ್ರಮುಖ ಜ್ವಾಲಾಮುಖಿಗಳನ್ನು ಈ ಶಿಖರದಲ್ಲಿ ನಾವು ಕಾಣಬಹುದಾಗಿದ್ದು ಈ ಕಿಲಿಮಾಂಜರೋ ಪರ್ವತವನ್ನು ಈ ತಾಂಜಾನಿಯಾ ರಾಷ್ಟ್ರದಲ್ಲಿ ರಾಷ್ಟ್ರೀಯ ಉದ್ಯಾನವನವಾಗಿ ಗುರುತಿಸಲಾಗುತ್ತದೆ.
ಸೊ 1987ರಲ್ಲಿ ಈ ಕಿಲಿಮಾಂಜರೋ ರಾಷ್ಟ್ರೀಯ ಉದ್ಯಾನವನವನ್ನು ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣವೆಂದು ಗುರುತಿಸಲಾಯಿತು ಅಂತ ಕೂಡ ಇದರ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ಗಳನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಸೊ ಈ ಇಮೇಜ್ನಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಯಾವುದೇ ರೀತಿಯಾದಂತಹ ಪರ್ವತ ಶ್ರೇಣಿಯ ಭಾಗವಾಗಿರದೆ ಇಂಡಿಪೆಂಡೆಂಟ್ ಆಗಿ ಮುಕ್ತವಾಗಿ ನಿಂತಿರುವಂತಹ ಈ ಒಂದು ಕಿಲಿಮಾಂಜರೋ ಪರ್ವತ ಆಫ್ರಿಕಾ ಖಂಡದ ಅತಿ ಎತ್ತರವಾದಂತಹ ಪರ್ವತವಾಗಿ ಗುರುತಿಸಿಕೊಳ್ಳುತ್ತದೆ. ಸೊ ಮುಂದಿನ ಆರ್ಟಿಕಲ್ಗೆ ಹೋಗೋಣ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ, ಈ ಕೆಳಗಿನ ಯಾವ ಸಂಸ್ಥೆಯಿಂದ ಅಮೋಘ 3 ಅನ್ನುವ ಮ್ಯಾನ್ ಪೋರ್ಟೇಬಲ್ ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸಲಾಗಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ DRDO, ಆಪ್ಷನ್ 2 HAL, ಆಪ್ಷನ್ 3 ಭಾರತ್ ಡೈನಾಮಿಕ್ಸ್ ಅಥವಾ ಆಪ್ಷನ್ 4 ಇಸ್ರೋ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 3 ಭಾರತ್ ಡೈನಾಮಿಕ್ಸ್ ಅನ್ನುವ ಹೈದರಾಬಾದ್ನ ಕಂಪನಿಯಿಂದ ಈ ಅಮೋಘ 3 ಅನ್ನುವ ಸೈನಿಕರು ತಮ್ಮ ಸ್ವತಂತ್ರವಾಗಿ ಪೋರ್ಟೇಬಲ್ ಮಾಡುವಂತಹ ಅಥವಾ ಹೊತ್ತೊಯ್ಯುವಂತಹ ಮತ್ತು ಸೈನಿಕರಿಂದ ಇಂಡಿಪೆಂಡೆಂಟ್ ಆಗಿ ಉಡಾಯಿಸಬಹುದಾದಂತಹ ಒಂದು ಕ್ಷಿಪಣಿ ಅಮೋಘ 3 ಅನ್ನುವ ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸಲಾಗಿದೆ. ಸೊ ಆಪ್ಷನ್ 3 ಭಾರತ್ ಡೈನಾಮಿಕ್ಸ್ ಈಸ್ ರೈಟ್ ಆನ್ಸರ್. ಕಾಂಟೆಕ್ಸ್ಟನ್ನು ಆಲ್ರೆಡಿ ಪ್ರಶ್ನೆಯಲ್ಲೇ ಡಿಸ್ಕಸ್ ಮಾಡಿದ ಹಾಗೆ ಈ ಹೈದರಾಬಾದ್ನ ಪ್ರಮುಖವಾದಂತಹ ಈ ಟೆಕ್ನಾಲಜಿಕಲ್ ಕಂಪನಿಯಾದಂತಹ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಅನ್ನುವ ಈ ಒಂದು ಸಂಸ್ಥೆಯಿಂದ 3rd ಜನರೇಷನ್ ಮ್ಯಾನ್ ಪೋರ್ಟೇಬಲ್ ಆ್ಯಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಅಮೋಘ 3 ಅನ್ನುವ ಹೆಸರಿನಿಂದ ಈ ಫೀಲ್ಡ್ ಫೈರಿಂಗ್ ಟೆಸ್ಟಿಂಗನ್ನು ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಈ ಒಂದು ಇಮೇಜ್ನಲ್ಲಿ ಕೂಡ ನೋಡ್ಬೋದು, ಕಾಂಪ್ಯಾಕ್ಟ್ ಆದಂತಹ ಸೈಜನ್ನು ಹೊಂದಿರುವಂತಹ ಈ ಆ್ಯಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಆಗಿ ಈ ಅಮೋಘ 3 ಕ್ಷಿಪಣಿ ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿದೆ ಅಥವಾ ಇದರ ಪರೀಕ್ಷೆಯನ್ನು ಕಂಪ್ಲೀಟ್ ಮಾಡಲಾಗಿದೆ. ಸೊ ಇದರ ವಿಶೇಷತೆ ಏನು ಅಂತಂದರೆ, ಯಾವುದೇ ರೀತಿಯಾಗಿ ಈ ಯುದ್ಧದ ಸಂದರ್ಭಗಳಲ್ಲಿ ಈ ಟ್ಯಾಂಕ್ಗಳನ್ನು ಉಡಾಯಿಸುವಂತಹ ಉದ್ದೇಶದಿಂದ ಸೈನಿಕರು ಹೊತ್ತೊಯ್ಯಬಲ್ಲವಾದಂತಹ ಒಂದು ಮ್ಯಾನ್ ಪೋರ್ಟೇಬಲ್ ಕ್ಷಿಪಣಿ ಈ ಅಮೋಘ 3 ಅನ್ನುವ ಕ್ಷಿಪಣಿ ಆಗಿದೆ. ಸೊ ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನ ಅಡಿಯಲ್ಲಿ ಸ್ವದೇಶೀಯವಾಗಿ ಈ ಅಮೋಘ 3 ಅನ್ನುವ ಕ್ಷಿಪಣಿಯನ್ನು ಡೆವಲಪ್ ಮಾಡಲಾಗಿದ್ದು, ಸೈನಿಕರಿಂದ ಬಳಸುವಂತಹ ಒಂದು ಸಂದರ್ಭದಲ್ಲಿ ಫೈರ್ ಆ್ಯಂಡ್ ಫಾರ್ಗೆಟ್ ಸಾಮರ್ಥ್ಯವನ್ನು ಈ ಒಂದು ಅಮೋಘ 3 ಕ್ಷಿಪಣಿ ಹೊಂದಿದೆ. ಫೈರ್ ಆ್ಯಂಡ್ ಫಾರ್ಗೆಟ್ ಅಂತಂದರೆ ಯಾವುದೇ ರೀತಿಯಾಗಿ ಟ್ರಿಗರನ್ನು ಮಾಡಿ ಆ ಒಂದು ಗುರಿಯನ್ನು ಇಮಿಡಿಯೇಟ್ ಆಗಿ ಅಥವಾ ಆ ಒಂದು ಗುರಿಗೆ ನಿಖರವಾಗಿ ತಲುಪುವಂತಹ ಸಾಮರ್ಥ್ಯ ಈ ಕ್ಷಿಪಣಿ ಹೊಂದಿರುತ್ತೆ. ಯಾವುದೇ ರೀತಿಯಾಗಿ ಆ ಒಂದು ಕ್ಷಿಪಣಿಯನ್ನು ಅಥವಾ ಮಿಸೈಲನ್ನು ಲಾಂಚ್ ಮಾಡಿದ ನಂತರ ಆ ಒಂದು ಡೈರೆಕ್ಷನನ್ನು ಕಂಟ್ರೋಲ್ ಮಾಡುವಂತಹ ಅವಶ್ಯಕತೆ ಇರುವುದಿಲ್ಲ. ಸೊ ಹೀಗಾಗಿ ಫೈರ್ ಆ್ಯಂಡ್ ಫಾರ್ಗೆಟ್ ಅನ್ನುವ ಈ ಒಂದು ಟೆಕ್ನಾಲಜಿ ಅಥವಾ ಈ ಒಂದು ತಂತ್ರವನ್ನು ಈ ಅಮೋಘ ಕ್ಷಿಪಣಿಯಲ್ಲಿ ಅಳವಡಿಸಲಾಗಿದೆ. ಸೊ ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ, ಭಾರತೀಯ ವಾಯುಪಡೆಯಿಂದ ಈ ಕೋಪ್ ಇಂಡಿಯಾ ಅನ್ನುವ ಯುದ್ಧ ವ್ಯಾಯಾಮವನ್ನು ಬೇರೆ ಯಾವ ರಾಷ್ಟ್ರದ ವಾಯುಪಡೆಯೊಂದಿಗೆ ನಡೆಸಲಾಗ್ತಾ ಇದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 USA, ಆಪ್ಷನ್ 2 ರಷ್ಯಾ, ಆಪ್ಷನ್ 3 ದಕ್ಷಿಣ ಕೊರಿಯಾ ಅಥವಾ ಆಪ್ಷನ್ 4 ಶ್ರೀಲಂಕಾ ಅಂತ ಆಪ್ಷನ್ಗಳಿದ್ದು, ಸರಿಯಾದ ಉತ್ತರ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದ ವಾಯುಪಡೆಗಳೊಂದಿಗೆ ಸೇರಿಕೊಂಡು ಈ ಕೋಪ್ ಇಂಡಿಯಾ ಅನ್ನುವ ವ್ಯಾಯಾಮವನ್ನು ಭಾರತೀಯ ವಾಯುಪಡೆ ನಡೆಸ್ತಾ ಇದೆ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿದೆ. ಸೊ ಆಪ್ಷನ್ 1 USA ಈಸ್ ರೈಟ್ ಆನ್ಸರ್. ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ಪಶ್ಚಿಮ ಬಂಗಾಳದ ಕಲೇಕುಂಡ ವಾಯು ಬೇಸ್ನಲ್ಲಿ ಅಥವಾ ಏರ್ ಬೇಸ್ನಲ್ಲಿ ಈ ಕೋಪ್ ಇಂಡಿಯಾ ಅನ್ನುವ ಎಕ್ಸಸೈಸನ್ನು ಭಾರತೀಯ ವಾಯುಪಡೆ ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದ ಏರ್ಫೋರ್ಸ್ನೊಂದಿಗೆ ಈ ಒಂದು ವ್ಯಾಯಾಮವನ್ನು ಕಂಡಕ್ಟ್ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ ಕೋಪ್ ಇಂಡಿಯಾ ಅನ್ನುವ ಯುದ್ಧ ವ್ಯಾಯಾಮದ ಕುರಿತಾಗಿ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ತಿಳಿದುಕೊಳ್ಳೋದಾದರೆ, ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಭಾರತೀಯ ವಾಯುಪಡೆ ಮತ್ತು USA ವಾಯುಪಡೆಯ ಒಂದು ಇನ್ಕ್ಲೂಷನ್ನಿಂದ ಅಥವಾ ಸೇರ್ಪಡೆಯೊಂದಿಗೆ ಈ ದ್ವಿಪಕ್ಷೀಯವಾಗಿ ನಡೆಸುವಂತಹ ಜಾಯಿಂಟ್ ಎಕ್ಸಸೈಸ್ ಈ ಕೋಪ್ ಇಂಡಿಯಾ ಎಕ್ಸಸೈಸ್ ಆಗಿದೆ. ಮುಖ್ಯವಾಗಿ 2004ರಲ್ಲಿ ಮೊದಲ ಬಾರಿಗೆ ಈ ಕೋಪ್ ಇಂಡಿಯಾ ಅನ್ನುವ ಫೈಟರ್ ಜೆಟ್ಗಳ ತರಬೇತಿಯನ್ನು ಮಾಡುವಂತಹ ವ್ಯಾಯಾಮವಾಗಿ ಇದನ್ನು ಪ್ರಾರಂಭ ಮಾಡಲಾಗಿತ್ತು. ಸೊ ನಂತರದ ದಿನಗಳಲ್ಲಿ ಈ ಎರಡೂ ರಾಷ್ಟ್ರಗಳ ನಡುವಿನ ಏರ್ಫೋರ್ಸ್ಗಳ ಮಧ್ಯೆ ಈ ವಿಷಯ ತಜ್ಞರ ವಿನಿಮಯವನ್ನು ಮಾಡಿಕೊಳ್ಳುವುದು, ಈ ಚಲನಶೀಲತೆಯ ತರಬೇತಿಯನ್ನು ಮಾಡುವುದು ಮತ್ತು ಈ ಆಕಾಶದಲ್ಲಿ ವಿಮಾನಗಳಿಂದ ಏರ್ ಡ್ರಾಪ್ ತರಬೇತಿಯನ್ನು ನೀಡುವುದು, ಈ ದೊಡ್ಡ ಬಲದ ವ್ಯಾಯಾಮಗಳನ್ನು ಸಂಯೋಜನೆ ಮಾಡುವಂತಹ ಸಾಕಷ್ಟು ರೀತಿಯಾದಂತಹ ಡ್ರಿಲ್ಗಳನ್ನು ನಡೆಸುವಂತಹ ಉದ್ದೇಶವನ್ನು ಈ ಎಕ್ಸಸೈಸ್ ಕೋಪ್ ಇಂಡಿಯಾ
ಹೊಂದಿದೆ. ಸೊ ಮುಖ್ಯವಾಗಿ ಈ ಎರಡೂ ವಾಯುಪಡೆಗಳ ನಡುವೆ ಕಾರ್ಯಾಚರಣೆಯ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸುವುದು ಮತ್ತು ಪರಸ್ಪರ ಕಾರ್ಯಸಾಧ್ಯತೆಯನ್ನು ಅಂದರೆ ಇಂಟರ್ ಆಪರೇಬಿಲಿಟಿಯನ್ನು ವೃದ್ಧಿಸುವಂತಹ ಒಂದು ಉದ್ದೇಶವನ್ನು ಕೂಡ ಈ ಎಕ್ಸಸೈಸ್ ಕೋಪ್ ಇಂಡಿಯಾ ಹೊಂದಿದೆ. ಕಡೆಯ ಬಾರಿಗೆ 2019ರಲ್ಲಿ ಈ ಒಂದು ಕೋಪ್ ಇಂಡಿಯಾ ಎಕ್ಸಸೈಸ್ನ ಕೊನೆಯ ಆವೃತ್ತಿಯನ್ನು ನಡೆಸಲಾಗಿತ್ತು. ಸೊ 4 ವರ್ಷಗಳ ನಂತರ 2023ರಲ್ಲಿ ಈ ಕೋಪ್ ಇಂಡಿಯಾ ಎಕ್ಸಸೈಸನ್ನು ಭಾರತದಲ್ಲಿ ಅಂದರೆ ಪಶ್ಚಿಮ ಬಂಗಾಳದಲ್ಲಿ ಕಂಡಕ್ಟ್ ಮಾಡಲಾಗ್ತಾ ಇದೆ. ಸೊ ದಟ್ ವಾಸ್ ಅಬೌಟ್ ಕೋಪ್ ಇಂಡಿಯಾ ಎಕ್ಸಸೈಸ್ which is the joint bilateral exercise between Indian Air Force and United States of America Air Force. ಸೊ ಈಗ ಡಿಸ್ಕಸ್ ಮಾಡಲಾದಂತಹ ಎಲ್ಲ ಆರ್ಟಿಕಲ್ಸ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ. ಮೊದಲನೇ ಆರ್ಟಿಕಲ್ನಲ್ಲಿ ಒಡಿಶಾ ಸರ್ಕಾರದಿಂದ ಈ ಕೃಷಿ ಮತ್ತು ರೈತರ ಜೀವನೋಪಾಯವನ್ನು ಮತ್ತು ಅವರ ಒಂದು ಕೃಷಿ ಚಟುವಟಿಕೆಗಳಿಗೆ ಅನುಕೂಲ ಆಗುವಂತೆ ಕಾಲಿಯಾ ಅನ್ನುವ ಯೋಜನೆಯನ್ನು 2018ರಲ್ಲಿ ಪ್ರಾರಂಭ ಮಾಡಲಾಗಿತ್ತು ಮತ್ತು ಇದರ ವಿಶೇಷತೆಗಳು ಏನು ಅಂತ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್, ನೆನ್ಪಿಟ್ಕೊಳ್ಳಿ ಕಾಲಿಯಾ ಅನ್ನುವ ಯೋಜನೆ. ಇನ್ನು ಮುಂದಿನ ಆರ್ಟಿಕಲ್ನಲ್ಲಿ ಈ ಯರ್ವಿಕುಲಂ ರಾಷ್ಟ್ರೀಯ ಉದ್ಯಾನವನದ ವಿಶೇಷತೆಗಳನ್ನು ಮತ್ತು ಅಲ್ಲಿ ಕಂಡುಬರುವಂತಹ ವಿಶೇಷ ರೀತಿಯಾದಂತಹ ಪ್ರಾಣಿಯಾದಂತಹ ಈ ನೀಲಗಿರಿ ಟಹರ್ ಬಗ್ಗೆ ತಿಳ್ಕೊಂಡ್ವಿ. ಅದೇ ರೀತಿಯಾಗಿ ಇತ್ತೀಚೆಗೆ ಈ ಜರಿ ಗಿಡಗಳನ್ನು ಸಂಗ್ರಹವನ್ನು ಸ್ಥಾಪಿಸುವಂತಹ ಒಂದು ಫರ್ನಾರಿಯಮನ್ನು ಈ ಯರ್ವಿಕುಲಂ ರಾಷ್ಟ್ರೀಯ ಉದ್ಯಾನವನದಲ್ಲಿ ಮಾಡಲಾಯಿತು ಅಂತ ತಿಳ್ಕೊಂಡ್ವಿ. ಈ ಫರ್ನಾರಿಯಂ ಅಂದರೆ ಈ ಫರ್ನ್ ಗಿಡಗಳ ಬಗ್ಗೆ ವಿಶೇಷತೆಗಳ ಬಗ್ಗೆ ಕೂಡ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಕಿಲಿಮಾಂಜರೋ ಪರ್ವತ ಆಫ್ರಿಕಾ ಖಂಡದ ಅತಿ ಎತ್ತರದ ಪರ್ವತ ಮತ್ತು ಇದರ ವಿಶೇಷತೆಗಳು ಏನು ಅಂತ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಅಮೋಘಾ 3 ಅನ್ನುವ ಕ್ಷಿಪಣಿಯ ಕುರಿತಾದಂತಹ ಮಾಹಿತಿಗಳನ್ನು ತಿಳ್ಕೊಂಡ್ವಿ. ಅದಾದ ನಂತರ ಭಾರತದ ಏರ್ಫೋರ್ಸ್ ಮತ್ತು ಈ ಯುನೈಟೆಡ್ ಸ್ಟೇಟ್ಸ್ನ ಏರ್ಫೋರ್ಸ್ನೊಂದಿಗೆ ನಡೆಸಲಾಗುವಂತಹ ಕೋಪ್ ಇಂಡಿಯಾ ಎಕ್ಸಸೈಸ್ ಕುರಿತಾದಂತಹ ಡೀಟೇಲ್ ಮಾಹಿತಿಯನ್ನು ತಿಳ್ಕೊಂಡ್ವಿ. ಸೊ ದಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಈ ಕಂಟೆಂಟ್ ನಿಮಗೆ ಇಷ್ಟ ಆದರೆ ಎಲ್ಲ ಫ್ರೆಂಡ್ಸ್ ಮತ್ತು ಆಸ್ಪಿರೆಂಟ್ಸ್ಗಳ ಜೊತೆ ಶೇರ್ ಮಾಡಿ. ನಿಮ್ಮ ಯಾವುದೇ ಸಜೆಷನ್ಗಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹ್ಯಾವ್ ಅ ನೈಸ್ ಡೇ.